ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್ ದೀವ್ಸ್ ಲೈಫ್ ಡೈರಿ. ನಾನು ಈ ವಿಡಿಯೋದಲ್ಲಿ ನಿಮಗೆ ವರಮಹಾಲಕ್ಷ್ಮಿ ದೇವಿಗೆ ಈ ರೀತಿ ಸೀರೆ ಉಡಿಸ್ಬೇಕಾದ್ರೆ ಬೇಕಾದಂತಹ ಅಪ್ಪರ್ ಬಾಡಿ ಹೇಗೆ ರೆಡಿ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಇದಕ್ಕೆ ನಮಗೆ ಬೇಕಾಗೋದು ಒಂದು ಬಿಂದಿಗೆ, 2 ವುಡನ್ ಸ್ಟಿಕ್ಸ್, ಒಂದು 8 ಇಂಚಿಂದು ಇನ್ನೊಂದು 12 ಇಂಚಿಂದು ಮತ್ತು ಸ್ವಲ್ಪ ಟೈಯಿಂಗ್ ದಾರ. ಈ ಬಿಂದಿಗೆಗೆ ಮುಂದೆ 8 ಇಂಚಿನ ಸ್ಟಿಕ್ಕು, ಹಿಂದೆ 12 ಇಂಚಿನ ಸ್ಟಿಕ್ಕು ಟೈ ಮಾಡಿ ಇಟ್ಕೋಬೇಕು. ನಾನಿಲ್ಲಿ ಒಂದು ನಾರ್ಮಲ್ 1 ಮೀಟರ್ ಬ್ಲೌಸ್ ಪೀಸ್ನ ತೊಗೊಂಡಿದ್ದೀನಿ. ಅದನ್ನು 2 ಈಕ್ವಲ್ ಪಾರ್ಟಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ ಅದರಿಂದ 1 ಪೀಸ್ ಬ್ಲೌಸ್ ಪೀಸ್ನ ತೊಗೊಂಡು ಈ ಥರ ಫೋಲ್ಡ್ ಮಾಡ್ಕೊಳ್ಳಿ. ಅದು ಫಸ್ಟು ಒಂದು 2 ಫೋಲ್ಡ್ ಮಾಡ್ಕೊಳ್ಳಿ. ಅದಾದಮೇಲೆ ಈ ಥರ ಲಾಂಗ್ ಸ್ಟ್ರಿಪ್ ಬರೋ ಥರ ಫೋಲ್ಡ್ ಮಾಡಿಕೊಂಡು ಅದು ಈಗ ರೆಕ್ಟಾಂಗಲ್ ಶೇಪಲ್ಲಿ ಬರೋ ಥರ ನೀಟಾಗಿ ಫೋಲ್ಡ್ ಮಾಡ್ಕೊಳ್ಳಿ. ಇವಾಗ ಏನು ಫೋಲ್ಡ್ ಮಾಡಿದ್ದೋ ಅದು ಓಪನ್ ಆಗದೆ ಇರೋ ಥರ ಒಂದು ಪಿನ್ ಮಾಡಿ ಅದನ್ನು ಸೆಕ್ಯೂರ್ ಮಾಡಿ. ಈಗ ಅದನ್ನು ನಾವು ಏನು ಪಿನ್ ಮಾಡ್ಕೊಂಡಿದ್ದೀವೋ ಆ ಬ್ಲೌಸ್ ಪೀಸ್ನ ಬಿಂದಿಗೆಗೆ ಮುಂದೆ ಕಟ್ಟಿರುವಂತಹ 8 ಇಂಚ್ ಸ್ಟಿಕ್ಕಿಗೆ ಈ ಥರ ವ್ರ್ಯಾಪ್ ಮಾಡಿ ಪಿನ್ ಮಾಡ್ಕೊಳ್ಳಿ. ಅದೇ ಥರ ಇನ್ನೊಂದು ಬ್ಲೌಸ್ ಪೀಸ್ನ ನಾನು ಹೇಗೆ ವಿಡಿಯೋದಲ್ಲಿ ತೋರಿಸಿದ್ನೋ ಅದೇ ಥರ ರೆಕ್ಟಾಂಗಲ್ ಶೇಪಲ್ಲಿ ಫೋಲ್ಡ್ ಮಾಡಿ ಇನ್ನೊಂದು ಕಡೆನೂ ಈ ರೀತಿ ಪಿನ್ ಮಾಡ್ಕೊಳ್ಳಿ ಸ್ಟಿಕ್ಕಿಗೆ. ಈಗ ಈ 2 ಬ್ಲೌಸ್ ಪೀಸ್ನ ಏನು ಸ್ಟಿಕ್ಕಿಗೆ ಪಿನ್ ಮಾಡಿರ್ತೀವೋ ಅದು ಸ್ಟಿಕ್ಕಿಂದ ಹೊರಗಡೆ ಬರದೇ ಇರೋ ಥರ ಒಂದು ದೊಡ್ಡ ಪಿನ್ ತೊಗೊಂಡು ಈ ಎರಡನ್ನೂ ಸೇರಿಸಿ ಒಂದು ಪಿನ್ ಮಾಡ್ಕೊಳ್ಳಿ. ಅದನ್ನು ಫಸ್ಟ್ ಅಡ್ಜಸ್ಟ್ ಮಾಡಿಕೊಂಡು ನಿಮಗೆ ಹೀಗೆ ಮುಂದೆ ನೀಟಾಗಿ ಬರೋ ಥರ ಅಡ್ಜಸ್ಟ್ ಮಾಡಿಕೊಂಡು ಒಂದು ದೊಡ್ಡ ಪಿನ್ನಿಂದ ಅದು ಎರಡನ್ನು ಪಿನ್ ಮಾಡ್ಕೊಳ್ಳಿ. ಆಗ ಈ ಥರ ಕಾಣಿಸುತ್ತೆ ನೋಡಿ. ನೆಕ್ಸ್ಟು ಹ್ಯಾಂಡ್ಸ್ನ ಬಿಂದಿಗೆಗೆ ಹೇಗೆ ಫಿಕ್ಸ್ ಮಾಡೋದು ಅಂತ. ಇಲ್ಲಿ ನಾನು 1 ಮೀಟರ್ ಗೋಲ್ಡ್ ಕಲರ್ ಬ್ಲೌಸ್ ಪೀಸ್ನ ತೊಗೊಂಡಿದ್ದೀನಿ. ಅದನ್ನು 2 ಪಾರ್ಟಾಗಿ ಕಟ್ ಮಾಡಿ ಒಂದು ಕೈಗೆ ಒಂದು ಪೀಸ್ನ ತೋಳು ಭಾಗಕ್ಕೆ ವ್ರ್ಯಾಪ್ ಮಾಡಿ ಹಿಂದೆಗಡೆ ಪಿನ್ ಮಾಡಿದ್ದೀನಿ. ಇಲ್ಲಿ ವಿಡಿಯೋದಲ್ಲಿ ತೋರಿಸೋ ಥರ ನೋಡಿ ಕೈ ಹಿಂಭಾಗಕ್ಕೆ ವ್ರ್ಯಾಪ್ ಮಾಡಿ ಪಿನ್ ಮಾಡಿದ್ದೀನಿ. ಮುಂದೆ ಎಕ್ಸ್ಟ್ರಾ ಪೀಸ್ ಸ್ವಲ್ಪ ಬಿಟ್ಟಿದ್ದೀನಿ. ಅದೇನಕ್ಕೆ ಅಂತ ನಿಮಗೆ ವಿಡಿಯೋದಲ್ಲಿ ಗೊತ್ತಾಗುತ್ತೆ. ಇವಾಗ ಹ್ಯಾಂಡ್ಸ್ ಪೊಸಿಷನ್ ಎಲ್ಲ ನೋಡಿಕೊಂಡು ಕೈನ ಬಿಂದಿಗೆ ಹಿಂದೆ ಕಟ್ಟಿರುವಂಥ ಸ್ಟಿಕ್ಕಿಗೆ ಪಿನ್ ಮಾಡ್ಕೋಬೇಕು. ಇಲ್ಲಿ ಕಟ್ಟಿಗೆ ಪಿನ್ ಮಾಡಬೇಕಾದ್ರೆ ನೆನ್ಪಿಟ್ಕೊಳ್ಳಿ, ಸ್ವಲ್ಪ ಟೈಟಾಗಿ ಆ ಬಟ್ಟೆನ ಎಳೆದು ಹ್ಯಾಂಡ್ಸು ಮತ್ತು ಬಟ್ಟೆ ಎರಡೂ ಸೇರಿಸಿ ವಿಡಿಯೋದಲ್ಲಿ ತೋರಿಸಿರೋ ಥರ ಹಿಂದೆಗಡೆ ಪಿನ್ ಮಾಡ್ಕೊಳ್ಳಿ. ಇದೇ ರೀತಿ ಇನ್ನೊಂದು ಕೈ ಕೂಡ ಸ್ಟಿಕ್ಗೆ ಪಿನ್ ಮಾಡ್ಕೋಬೇಕು. ಅದು ಕೂಡ ಸ್ವಲ್ಪ ಟೈಟಾಗಿ ಎಳೆದು ಕೈ ಮತ್ತು ಬಟ್ಟೆ ಎಕ್ಸ್ಟ್ರಾ ಬಟ್ಟೆ ಈ ರೀತಿ ಎರಡೂ ಸೇರಿಸಿ ಪಿನ್ ಮಾಡ್ಕೊಳ್ಳಿ. ಈಗ ಹ್ಯಾಂಡ್ಸ್ ಫಿಕ್ಸ್ ಮಾಡಿರೋದು ಸ್ಟಿಕ್ಕಿಂದ ಹೊರಗಡೆ ಬರದೇ ಇರಲಿ ಅಥವಾ ಜಾರದೇ ಇರಲಿ ಅಂತ ಈ ಎಕ್ಸ್ಟ್ರಾ ಬಟ್ಟೆ ಇದೆಯಲ್ಲ 2 ಹ್ಯಾಂಡ್ಸ್ದು ಅದನ್ನು ಸೇರಿಸಿ ಹಿಂದೆ ಒಂದು ಪಿನ್ ಮಾಡ್ಕೋಬೇಕು. ಮುಂದೆ ನೋಡಿ ಎಲ್ಲ ಕರೆಕ್ಟಾಗಿದೆಯಾ ಅಂತೆಲ್ಲ ಚೆಕ್ ಮಾಡಿಕೊಂಡು ಈ ಹಿಂದೆ ಎಕ್ಸ್ಟ್ರಾ ಬಟ್ಟೆ ಇದೆಯಲ್ಲ 2 ಹ್ಯಾಂಡ್ಸ್ದು ಅದನ್ನು ಸ್ವಲ್ಪ ಟೈಟಾಗಿ ಎಳೆದು ಪಿನ್ ಮಾಡ್ಕೋಬೇಕು. ಆವಾಗ ಈ ಹ್ಯಾಂಡ್ಸು ಸ್ಟಿಕ್ಕಿಂದ ಜರುಗಲ್ಲ. ಈಗ ಇಲ್ಲಿ ಅಪ್ಪರ್ ವೆಸಲ್ ರೆಡಿಯಾಗಿದೆ. ಲೋಯರ್ ವೆಸಲ್ಗೋಸ್ಕರ ನಾನು ಇಲ್ಲಿ 16 ನಂಬರ್ ಪಾತ್ರೆ ತೊಗೊಂಡಿದ್ದೀನಿ, ಅಗಲವಾದ ಪಾತ್ರೆ. ಇಲ್ಲಿ ನೋಡ್ಬೋದು ನಾನು ಪಾತ್ರೆ ಪೂರ್ತಿ ಅಕ್ಕಿ ತುಂಬಿಸಿಲ್ಲ, 1 ಇಂಚಷ್ಟು ಬಿಟ್ಟಿದ್ದೀನಿ. ಯಾಕಂದರೆ ಈ ಅಪ್ಪರ್ ವೆಸಲು ಲೋಯರ್ ವೆಸಲ್ ಒಳಗಡೆ ಹೋಗಿ ಕೂರಬೇಕು. ನೆಕ್ಸ್ಟ್ ನಾನು ಆ ಸ್ಯಾರಿಗೆ ಮ್ಯಾಚ್ ಆಗೋಂಥ ಒಂದು ಬ್ಲೌಸ್ ಪೀಸ್ ತೊಗೊಂಡಿದ್ದೀನಿ. ಇದನ್ನು ನಾನು ಇವಾಗ 4 ಫೋಲ್ಡಾಗಿ ಮಾಡಿಸ್ತಾಯಿದ್ದೀನಿ. ಫಸ್ಟು ಆ ಬ್ಲೌಸ್ ಪೀಸ್ನ ಬಾರ್ಡರ್ ಮುಂದೆ ಬರೋ ಥರ ಆಫ್ ಆಗಿ ಫೋಲ್ಡ್ ಮಾಡಿ ಮತ್ತು ಇನ್ನೊಂದು ಫೋಲ್ಡು. ಕೆಲವೊಂದು ಸ್ಯಾರಿ ಬ್ಲೌಸು ಉದ್ದ ಇರುತ್ತೆ, ಅದು 4 ಫೋಲ್ಡ್ ಸರಿ ಹೋಗುತ್ತೆ. ಕೆಲವೊಂದು ಚಿಕ್ಕದಿದ್ದಾಗ 3 ಫೋಲ್ಡ್ ಮಾಡ್ಕೊಳ್ಳಿ. ಆ ಮಡ್ಚಿರೋ ಬ್ಲೌಸ್ ಪೀಸು ಆ ಬಿಂದಿಗೆ ಪೂರ್ತಿ ಕವರ್ ಆಗಬೇಕು. ಅಪ್ಪರ್ ವೆಸಲು ಕವರ್ ಆಗಿ ಲೋಯರ್ ವೆಸಲು ಸ್ವಲ್ಪ ಕವರ್ ಆಗಬೇಕು. ನೋಡಿ ಈ ವಿಡಿಯೋದಲ್ಲಿ ತೋರಿಸೋ ಥರ ನಾನಿಲ್ಲಿ ಫಸ್ಟು ಆ ಬ್ಲೌಸ್ ಪೀಸ್ನ ಸುಮ್ಮನೆ ಹಾಗೆ ವ್ರ್ಯಾಪ್ ಮಾಡಿದ್ದೀನಿ. ಆ ಬಿಂದಿಗೆ ಪೂರ್ತಿ ವ್ರ್ಯಾಪ್ ಮಾಡಿದ್ದೀನಿ. ಈ ಥರ ವ್ರ್ಯಾಪ್ ಮಾಡಿ ಹಿಂದೆ ಒಂದು ಪಿನ್ ಮಾಡ್ಕೋಬೇಕು. 2 ಸ್ಲೀವ್ಸನ್ನು ಒಳಗಡೆ ಸೇರಿ ಒಂದು ಪಿನ್ ಮಾಡ್ಕೊಳ್ಳಿ. ನೀವು ಸ್ಲೀವ್ಸ್ ಹತ್ರ ನೋಡಿ ಅದು ಬಾರ್ಡರ್ ಬಂದು ಎಷ್ಟು ಚೆನ್ನಾಗಿ ಲುಕ್ ಕೊಡ್ತಾ ಇದೆ. ನೆಕ್ಸ್ಟು ಸ್ಲೀವ್ಗೆ ಶೇಪ್ ಕೊಡೋದು. ಫಸ್ಟ್ ಆ ಬ್ಲೌಸ್ ಪೀಸೆಲ್ಲ ಸ್ಲೀವ್ ಹತ್ರ ಎಲ್ಲ ಸರಿ ಮಾಡಿಕೊಂಡು 2 ಬೆರಳಿಂದ ಕೈ ಸುತ್ತ ಆ ಬಟ್ಟೆ ಇದೆಯಲ್ಲ ಆ ಸುತ್ತ 2 ಬೆರಳು ಇಟ್ಕೊಂಡು ಅದನ್ನು ಪಿನ್ ಮಾಡ್ಕೋಬೇಕು. ನೋಡಿ ವಿಡಿಯೋದಲ್ಲಿ ತೋರಿಸೋ ಥರ 2 ಬೆರಳಲ್ಲಿ ಮುಂದೆ ಮತ್ತು ಹಿಂದೆ ಇರೋ ಬಟ್ಟೆನ ಕೈ ಸೇರಿಸ್ಬೇಡಿ, ಬರೀ ಬಟ್ಟೆ ಮಾತ್ರ ಪಿನ್ ಮಾಡ್ಕೊಳ್ಳಿ. ನೋಡಿ ಪಿನ್ ಹಾಕಿದ್ಮೇಲೆ ಕೈ ಎಷ್ಟು ನೀಟಾಗಿ ಸ್ಲೀವ್ಸ್ ಚೆನ್ನಾಗಿ ಕಾಣಿಸ್ತಾ ಇದೆ. ಹಾಗೆ ಇನ್ನೊಂದು ಕಡೆ ಇವಾಗ
ಇದೇ ರೀತಿ ಇನ್ನೊಂದು ಕಡೆ ಕೂಡ ಇನ್ನೊಂದು ಸ್ಲೀವ್ ಕೂಡ ಶೇಪ್ ಕೊಡಬೇಕು. ಈಗ ಇಲ್ಲೂ ಕೂಡ ಸ್ಲೀವ್ ಸುತ್ತ ಇರೋ ಬಟ್ಟೆನ ಸ್ವಲ್ಪ ಸರಿ ಮಾಡಿಕೊಂಡು ಅದನ್ನು 2 ಬೆರಳಲ್ಲಿ ಸ್ಲೀವ್ ಸುತ್ತ ಹೀಗೆ ಹಿಡಿದು ಅದನ್ನು ಪಿನ್ ಮಾಡ್ಕೋಬೇಕು. ಇಲ್ಲೂ ಕೂಡ ಬರೀ ಬಟ್ಟೆ ಮಾತ್ರ ಪಿನ್ ಮಾಡಬೇಕು, ಕೈ ಪಿನ್ ಮಾಡೋ ಹಾಗಿಲ್ಲ. ಆ ಸ್ಲೀವ್ ಸುತ್ತ ಇರೋ ಬಟ್ಟೆನ ಮುಂದೆ ಮತ್ತು ಹಿಂದೆ ಇರೋ ಬಟ್ಟೆನ 2 ಬೆರಳಲ್ಲಿ ಇಟ್ಕೊಂಡು ಪಿನ್ ಮಾಡ್ಕೋಬೇಕು. ಈಗ ನಾವು 2 ಸ್ಲೀವ್ಸಿಗೂ ಶೇಪ್ ಕೊಟ್ಟಾಯಿತು. ಇವಾಗ ನೆಕ್ಸ್ಟ್ ಮಾಡಬೇಕಾಗಿರೋದು ಫ್ರಂಟ್. ಈ ಫ್ರಂಟ್ ಸೈಡಲ್ಲಿ ಮೇಲ್ಗಡೆ ಇರುವಂಥ ಎಕ್ಸ್ಟ್ರಾ ಬಟ್ಟೆನೆಲ್ಲ ಒಂದು ಸ್ವಲ್ಪ ಮೇಲೆ ಎಳೆದು ಸರಿ ಮಾಡಿಕೊಂಡು ಒಳಭಾಗಕ್ಕೆ ಫೋಲ್ಡ್ ಮಾಡ್ಕೋಬೇಕು. ಬಿಂದಿಗೆ ಒಳಭಾಗಕ್ಕೆ ಬರೋ ಥರ ಫೋಲ್ಡ್ ಮಾಡಿ ಇಲ್ಲಿ ರೈಟ್ ಸೈಡ್ ಇರುವಂಥ ಬಟ್ಟೆಗಳನ್ನೆಲ್ಲ ಎಳೆದು ರೈಟ್ ಸೈಡಲ್ಲಿ ಒಂದು ಪಿನ್ ಮಾಡಬೇಕು. ನೋಡಿ ವಿಡಿಯೋದಲ್ಲಿ ತೋರಿಸೋ ಥರ. ಹಾಗೆ ಲೆಫ್ಟ್ ಸೈಡಲ್ಲಿ ಇರುವಂಥ ಎಕ್ಸ್ಟ್ರಾ ಬಟ್ಟೆನೆಲ್ಲ ಒಂದು ಕಡೆ ಸೇರಿಸಿ ಲೆಫ್ಟ್ ಸೈಡಲ್ಲಿ ಪಿನ್ ಮಾಡ್ಕೋಬೇಕು. ಈಗ ಎಲ್ಲ ಪಿನ್ ಮಾಡಾದ್ಮೇಲೆ ನೋಡಿ ನಮ್ಮ ಅಪ್ಪರ್ ಬಾಡಿ ರೆಡಿ ಆಗಿದೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತದೆ ಅಲ್ವಾ? ಹೋಪ್ಫುಲಿ ಈ ವಿಡಿಯೋದಿಂದ ನೀವು ವರಮಹಾಲಕ್ಷ್ಮಿ ಡ್ರೇಪಿಂಗ್ಗೆ ಹೆಲ್ಪ್ ಆಗುತ್ತೆ. ಅಂದರೆ ಅಪ್ಪರ್ ಬಾಡಿ ಮಾಡೋದು ಕಲ್ತ್ರಿ ಅಂದರೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ನಿಮಗೇನೋ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.